ಮನೆ ಮನಸ್ಸಿಗೆ ಬಂದ್ಬಿಡ್ತಾರೆ. ಕಳೆದ 23 ವರ್ಷಗಳಿಂದ ಸತತವಾಗಿ 25 ವರ್ಷಗಳಿಂದ ಸತತವಾಗಿ ಪ್ರೋಗ್ರಾಮ್ ಮಾಡ್ತಾ ಇದೆ. ಮಾತ್ರ ಅಲ್ಲ, ಈಗ ಕೇಳ್ತಾ ಇದ್ದೆ, ನಾನು ಅನ್ಕೊಂಡೆ ಬರೀ 4000 ಎಪಿಸೋಡ್ಸ್ ಆಗಿದೆ ಅಂತ. 5035 ಎಪಿಸೋಡ್ಸ್ ಆಗಿದೆ. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿರೋದು. ಭಾರತದಲ್ಲಿ ಅತಿ ದೀರ್ಘವಾಗಿ ನಡೆದಿರುವಂತಹ ಒಂದು ಕ್ವಿಜ್ ಶೋ ಆಗಿದೆ. ಸರ್, ಆಕ್ಚುಲಿ ವೈದ್ಯರು ಕ್ವಿಜ್ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಹಾಗಾಗಿ ರಾಸ ಹಾಕೊಟ್ಟು ತನ್ನ ಕೇಶರಾಶಿಯ ಪ್ರಾಣಿ ಬೇರೆ ಯಾರೂ ಇಲ್ಲ. ಚೆನ್ನಬೈರಾಗಿ ಒಬ್ಬನಿ ಕೆಲಸ ಮಾಡಬೇಕಾದ್ರೆ ಗ್ಲೂಕೋಸ್ ಜೊತೆಗೆ ಆಕ್ಸಿಜನ್ ಸಿಗಲೇಬೇಕಾಗುತ್ತೆ. ಈಗ ತಿಳ್ಕೋಬೇಕಾದ್ರೆ ಈ ಚಿತ್ರವನ್ನ ಅರ್ಥ ಮಾಡಲು ಅಪ್ಪ ಅಮ್ಮ ಇಬ್ರು ಡಯಾಬಿಟಿಕ್ ಆಗಿದ್ದಾರೆ ಅಂದ್ರೆ ಪರೀಕ್ಷೆ ಮಾಡ್ಕೋಬೇಕು. ಥೈರಾಯ್ಡ್ ಸಮಸ್ಯೆ, ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಈ ರೀತಿ ಇರುತ್ತೆ. ಅದು ಈಗ ಕಳ್ಸ್ಕೊಂಡು ಹೋಗ್ತಾರೆ. ಧಾರವಾಡ ಬಳಸೋದು, ಮೆನ್ಸ್ಟ್ರುವಲ್ ಕಪ್ ಬಳಸೋದು. ಸಕಲ ಭಾಗ್ಯಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ ರೀ. ಆರೋಗ್ಯವಾಗಿರಬೇಕು ಅಂತಂದರೆ ಮನಸ್ಸು ಪ್ರಶಾಂತವಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ 80% ಕಾಯಿಲೆಗಳು ಬರಲಿಕ್ಕೆ ಪ್ರಕ್ಷುಬ್ಧ ಮನಸ್ಸೇ ಕಾರಣ. ಚಿಂತೆ, ವ್ಯಥೆ, ಟೆನ್ಷನ್ನು, ಅತೃಪ್ತಿ, ಅಸಮಾಧಾನ ಇವೇ ಜಾಸ್ತಿ ಆಗ್ತಾಯಿದೆ. ಹಾಗೆ ನೆಗೆಟಿವ್, ನಾನು ಚೆನ್ನಾಗಿಲ್ಲ, ಪ್ರಪಂಚ ಸರಿಯಾಗಿಲ್ಲ, ಯಾರೂ ಸರಿಯಾಗಿಲ್ಲ, ಭವಿಷ್ಯ ಅಂಧಕಾರಮಯ, ಯಾರೂ ಉದ್ಧಾರ ಆಗೋದಿಲ್ಲ, ಈ ರೀತಿಯ ನೆಗೆಟಿವ್ ಆಲೋಚನೆಗಳು ಜನಗಳ ಮನಸ್ಸಲ್ಲಿ ಸಾಕಷ್ಟಿದೆ. ಏಕೆಂತಂದರೆ ಪರಿಸ್ಥಿತಿ ಕೂಡ ಹಾಗೆ ಇದೆ. ಜಾಬ್ ಸಿಗೋಲ್ಲ, ಸಿಕ್ಕಿದ ಜಾಬು ಉಳಿಯುತ್ತೆ ಅಂತ ಗ್ಯಾರಂಟಿ ಇಲ್ಲ, ಹಣ ಎಷ್ಟಿದ್ರೂ ಸಾಲದು ಅಂತ ಅನಿಸುತ್ತೆ. ಹಾಗೆ ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ. ತಂದೆ ತಾಯಿ ಮಕ್ಕಳ ನಡುವೆ ಸಂಬಂಧ, ಸೋದರ ಸೋದರಿ ನಡುವೆ ಸಂಬಂಧ, ಅಥವಾ ಬಂಧು ಬಾಂಧವರ ನಡುವೆ ಸಂಬಂಧ ಇವತ್ತು ಬರೀ ಯಾಂತ್ರಿಕವಾಗಿದೆ. ಯಾರಿಗೂ ಪುರ್ಸೊತ್ತಿಲ್ಲ ರೀ. ನಿಮ್ಮ ಕಷ್ಟ ಏನು, ಸುಖ ಏನು, ನೋವೇನು, ನಲಿವೇನು ಅಂತ ಯಾರೂ ಕೇಳೋದಕ್ಕೆ ವ್ಯವಧಾನ ಇಲ್ಲ. ಆ ದೃಷ್ಟಿಯಿಂದ ಹಾಗೆ ಮನಸ್ಸಿಗೂ ಸಾಕಷ್ಟು ಒತ್ತಡ ಆಗುತ್ತೆ. ಅದರಿಂದ ಕಾಯಿಲೆಗಳು ಬರ್ತವೆ. ಇವತ್ತು ನಂಬರ್ 1 ಕಾಯಿಲೆ ಡಿಪ್ರೆಷನ್, ಖಿನ್ನತೆ ಕಾಯಿಲೆ. ಬೇಜಾರು, ದುಃಖ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಯಾವುದೂ ಆಸಕ್ತಿ ಇಲ್ಲ, ಬದುಕು ಬೇಡ, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತಕ್ಕಂಥ ಯೋಚನೆಗಳು, ಪ್ರಯತ್ನಗಳು. ಸೊ ಹೀಗಾಗಿ ಮನಸ್ಸಿನ ಆರೋಗ್ಯ ಭಾಳ ಮುಖ್ಯ ಆಗುತ್ತೆ. ಮನಸ್ಸಿನ ಪ್ರಶಾಂತತೆ ಭಾಳ ಮುಖ್ಯ ಆಗುತ್ತೆ. ಈ ದೃಷ್ಟಿಯಿಂದ ನಮ್ಮ ಸಮಾಧಾನ ಆಪ್ತ ಸಲಹಾ ಕೇಂದ್ರ ಉಚಿತವಾಗಿ ಇದುವರೆಗೆ 35,000ಕ್ಕೂ ಹೆಚ್ಚಿನ ಜನರಿಗೆ ಉಚಿತವಾಗಿ ಆಪ್ತ ಸಲಹೆ ನೀಡಿದ್ದೇವೆ. ಹಾಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ಹಾಗೆ ಆಪ್ತ ಸಲಹೆ ನೀಡ್ತಕ್ಕಂಥ 2,500 ಆಪ್ತ ಸಮಾಲೋಚಕರನ್ನು, ಅವರೆಲ್ಲ ಸಾಮಾನ್ಯ ಜನ, ಅವರ್ಯಾರು ಸೈಕಾಲಜಿ ಓದಿಲ್ಲ, MBBS ಮಾಡಿಲ್ಲ, ಅಥವಾ ಇನ್ಯಾವುದೇ ಡಿಗ್ರಿಯನ್ನು ಪಡೆದಿಲ್ಲ. ಜನಸಾಮಾನ್ಯರು ಇಲ್ಲಿಗೆ ಬಂದು ಆಪ್ತ ಸಮಾಲೋಚನೆ ಮಾಡೋದು ಹೇಗೆ, ನೊಂದವರಿಗೆ ಸಾಂತ್ವನ ಹೇಳೋದು ಹೇಗೆ ಅಂತ ಅವರು ಕಲ್ತ್ಕೊಳ್ತಾರೆ. ತಮ್ಮ ಮನೆಯವರಿಗೆ ಸಾಂತ್ವನ ಮಾಡ್ತಾರೆ, ಹಾಗೆ ಬೇರೆಯವ್ರಿಗೂ ಸಾಂತ್ವನ ಮಾಡ್ತಾರೆ. ಸಮಾಧಾನ ಕೇಂದ್ರದಲ್ಲಿ
ಈಗ ಸುಮಾರು 60 ಜನ, ಅಂದರೆ ಪ್ರತಿ ಸೆಷನ್ನಲ್ಲಿ 5 ಜನ 6 ಜನ ಕೌನ್ಸಲ್ಸ್ ಬಂದು ಕೆಲಸ ಮಾಡ್ತಾರೆ ವಾಲಂಟಿಯರಾಗಿ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಕೆಲಸ ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ನಮ್ಮ ಉದ್ದೇಶ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಉಂಟಾಗಬೇಕು. ಹಾಗೆ ನಮ್ಮ ಡಾಕ್ಟರ್ ರಜನಿ ಇದ್ದಾರೆ, ಆರೋಗ್ಯ ಇಲಾಖೆಯಲ್ಲಿ ಅವರು ಮನೋವೈದ್ಯರ ಕೆಲಸ ಮಾಡ್ತಿದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾರೆ. ಈಗ ಟೆಲಿಮಾನಸ್ 14416 ಇದು ಟೋಲ್ ಫ್ರೀ, 20 ಭಾಷೆಯಲ್ಲಿ ನೀವು ಸಮಸ್ಯೆ ಕೇಳ್ಬೋದು, ಸಾಂತ್ವನ ಕೇಳ್ಬೋದು, ಅದಕ್ಕೆ ನಿಮಗೆ ಸಾಂತ್ವನ ಸಿಗುತ್ತೆ. ಹಾಗೆ ಇಡೀ ದೇಶದಲ್ಲಿ ಇವತ್ತು ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ. ಈ ದೃಷ್ಟಿಯಿಂದ ಆದರೆ ನಮ್ಮ ಜನಗಳಲ್ಲಿ ಇನ್ನೂ ತಪ್ಪನಂಬಿಕೆ ಹೋಗಿಲ್ಲ. ದೈವ, ಮಾಟ, ಮಂತ್ರ, ಪೂಜೆ, ಪುನಸ್ಕಾರ, ಚರ್ಚು, ಮಸೀದಿ ಎಲ್ಲ ಕಡೆ ಲಕ್ಷಾಂತರ ರೂಪಾಯಿ. ಮೊನ್ನೆ ಒಬ್ಬರು ಬಂದು, ಸರ್ 3 ದಿವಸದಲ್ಲಿ 3 ಲಕ್ಷ ಖರ್ಚಾಯ್ತು ಸರ್. ಏಕೆ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟಿದ್ದು, ಮಂತ್ರವಾದಿದ್ರು ಹೋಗಿ ಮಾಟ ಮಂತ್ರ ತೆಗೆಸಿದ್ದು, 3 ಲಕ್ಷ ಖರ್ಚಾಯ್ತು ಸರ್. ಅವನಿಗಿರೋದು ಖಿನ್ನತೆ ಸಮಸ್ಯೆ. ಹಾಗಾಗಿ ಜನಗಳಲ್ಲಿ ಮಾನಸಿಕ ಕಾಯಿಲೆ ಬಗ್ಗೆ ಸಾಕಷ್ಟು ಭಯ ಇದೆ, ಸ್ಟಿಗ್ಮಾ ಇದೆ, ಸಾಮಾಜಿಕ ಕಳಂಕ. ಇದು ಹೋಗಬೇಕು. ದೇಹಕ್ಕೆ ಕಾಯಿಲೆ ಬಂದಾಗ ಮನಸ್ಸಿಗೂ ಕಾಯಿಲೆ ಬರ್ತದೆ, ಅದಕ್ಕೆ ಚಿಕಿತ್ಸೆ ಉಂಟೀಗ. ಮನೋರೋಗಕ್ಕೆ ಮದ್ದಿದೆ, ಮನೋರೋಗಕ್ಕೆ ಆಪ್ತ ಸಮಾಲೋಚನಾ ಸಾಂತ್ವನ ಇದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮನುಷ್ಯನನ್ನು ಮನುಷ್ಯ ಅಂತ ಯಾಕೆ ಕರೀತೀವಿ? ಯಾಕೆ ಅಂದರೆ ಈ ಮನಸ್ಸು ಅನ್ನೋದು ಕೇವಲ ಮನುಷ್ಯನಲ್ಲಿ ಮಾತ್ರ ಇದೆ, ಬೇರೆ ಯಾವುದೇ ಪ್ರಾಣಿಗಳಲ್ಲಿ ಇಲ್ಲ. ಹಾಗಾಗಿ ಮನಸ್ಸು ಇರುವ ಕಾರಣ ನಾವೆಲ್ಲ ಮನುಷ್ಯರು. ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಸಮಾಜದ ಆರೋಗ್ಯ ಬಹಳ ಮುಖ್ಯ. ದೇಹ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೋಂಕು ಆದರೆ ಜ್ವರ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ವಾಂತಿ ಭೇದಿ ಆಗಬಹುದು. ತಕ್ಷಣ ಹೋಗಿ ಔಷಧಿ ತಗೋತೇವೆ. ಆದರೆ ಮನಸ್ಸಿಗೆ ತೊಂದರೆಯಾದಾಗ ಅದು ಬರಿಗಣ್ಣಿಗೆ ಕಾಣಲ್ಲ. ಬೇರೆಯವರು ನೋಡೋಕ್ಕೆ ಪ್ರಯತ್ನ ಪಡೋಕ್ಕೆ ಸಾಧ್ಯವೇ ಇಲ್ಲ. ವ್ಯಕ್ತಿ ಸ್ವತಃ ತನ್ನ ಮನಸ್ಸಿನ ಒಳಗೆ ಅನುಭವಿಸ್ತಾ ಹೋಗ್ತಾನೆ. ಹಾಗಾಗಿ ದೇಹದ ಕಾಯಿಲೆಗಳನ್ನು ಗುರುತಿಸೋದು ಸುಲಭ, ಔಷಧಿ ಕೊಡೋದು ಸುಲಭ. ಆದರೆ ಮನಸ್ಸಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವಾಗಿಯೇ ಬಾಯಿ ಬಿಟ್ಟು ಹೇಳದೇ ಇದ್ದರೆ ಅದು ಬೇರೆಯವರಿಗೆ ಗೊತ್ತಾಗಲ್ಲ. ದೇಹಕ್ಕೆ ಕಾಯಿಲೆ ಬಂದಾಗೆ ಮನಸ್ಸಿಗೂ ಕಾಯಿಲೆಗಳು ಬರುತ್ತೆ ಅನ್ನೋದನ್ನು ನಾವು ಮೊದಲು ಒಪ್ಕೋಬೇಕು. ಮನಸ್ಸಿಗೆ ಬರುತ್ತಾ ಕಾಯಿಲೆಗಳು? ಖಂಡಿತ ಬರುತ್ತೆ. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಲಿಂಗದ ಮಿತಿ ಇಲ್ಲ. ಆಗ ತಾನೇ ಹುಟ್ಟಿದ ಮಗುವಿಗೂ ಸಹ ಆತಂಕ ಕಾಡ್ತಾ ಇರುತ್ತೆ. ಮಕ್ಕಳಿಗೆ ನಾನಾ ರೀತಿಯ ಮಾನಸಿಕ ಸಮಸ್ಯೆಗಳು ಇರುತ್ತೆ. ಹದಿಹರಿಯದವರಲ್ಲಿ ತುಂಬ ಇರುತ್ತೆ. ವಯಸ್ಕರಲ್ಲಿ, ವೃದ್ಧರಲ್ಲಿ ಬಹಳ ಇರೋ ಕಾರಣ ಅನೇಕ ಸಂದರ್ಭಗಳಲ್ಲಿ ಅವರು ಬಾಯ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ ಅದನ್ನು. ಮನಸ್ಸಿನ ಕಾಯಿಲೆಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂದರೆ ಸಂವಹನದ ಕೊರತೆ. ನನಗೇನು ಬೇಕಾಗಿದೆ ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳದೇ ಇದ್ದರೆ ಬೇರೆಯವರಿಗೆ ಹೇಗೆ ತಾನೇ ಗೊತ್ತಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಇರೋದನ್ನು ಹಂಚ್ಕೊಳ್ಳೋದನ್ನು ಕಲಿಬೇಕು. ನಮ್ಮ ಆಪ್ತರು ಯಾರಿದ್ದಾರೋ ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡೋದು ಬಹಳ ಒಳ್ಳೆಯದು. ಸೊ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜನಿ ಅಂತ, ಮನೋವೈದ್ಯೆ. ಈಗಾಗಲೇ ಡಾಕ್ಟರ್ CRC ಅವರು ಮಾನಸಿಕ ಕಾಯಿಲೆಗಳ ಬಗ್ಗೆ ಹೇಗೆ ಅರಿವು ಕಡಿಮೆ ಇದೆ, ತಪ್ಪು ನಂಬಿಕೆಗಳಿದೆ, ಇವತ್ತಿಗೂ ಜನ ಮಾಟ ಮಂತ್ರ ಪೂಜೆಗಳಿಗೆ ಹೋಗಿ ಚಿಕಿತ್ಸೆನ ಹೇಗೆ ಡಿಲೇ ಮಾಡ್ಕೋತಿದ್ದಾರೆ, ಮತ್ತು ಇದು ಎಷ್ಟು ಮುಖ್ಯ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಸರ್ಕಾರದಲ್ಲಿ ಏನೇನು ಅವಕಾಶಗಳಿದೆ, ಏನೇನು ಚಿಕಿತ್ಸೆಗಳಿದೆ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ. ಸೊ ಯಾವುದೇ ಆಯಿತು, ಇವಾಗ ಗೊತ್ತಾಯಿತು ನನಗೆ ಬೇಜಾರಾಗ್ತಿದೆ, ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ಊಟ ಸೇರ್ತಿಲ್ಲ, ನಂಗೆ ತುಂಬ ಆತಂಕ ಆಗ್ತಿದೆ, ನಮ್ಮ ಮನೆಯಲ್ಲಿ ಯಾರಿಗೋ ಮಾದಕ ವಸ್ತು ಸೇವನೆ ತೊಂದರೆ ಇದೆ, ಅಥವಾ ಅನುಮಾನ ಸಂಶಯದ ತೊಂದರೆ ಇದೆ, ನಿದ್ದೆ ತೊಂದರೆ ಇದೆ, ಎಕ್ಸಾಮ್ ಭಯ ಇದೆ, ಅಥವಾ ಮದುವೆಯಲ್ಲಿ ಭಯ ಆಗ್ತಿದೆ, ಅಥವಾ ಜಗಳಗಳಾಗ್ತಿದೆ, ಡಿವರ್ಸ್ಗೆ ಹೋಗ್ಬೇಕಾ, ಮುಂದುವರಿಸ್ಬೇಕಾ, ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಾಗ
ನನಗೆ ಉಚಿತವಾಗಿ ಚಿಕಿತ್ಸೆ ಬೇಕು, ಸಮಾಧಾನ ಬಂದು ಬೆಂಗಳೂರಲ್ಲಿದೆ, ಬನ್ನೇರುಘಟ್ಟದಲ್ಲಿದೆ, ನಂಗೆ ಅಲ್ಲಿ ತನಕ ಬರೋಕ್ಕಾಗಲ್ಲ ಅನ್ನೋರಿಗೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಮನೋವೈದ್ಯರಿದ್ದಾರೆ, ಸೈಕಾಲಜಿಸ್ಟು, ಸೋಷಿಯಲ್ ವರ್ಕರ್, ನರ್ಸಸ್ ಎಲ್ಲ ಇದ್ದಾರೆ. ಅಲ್ಲಿಗೆ ಹೋಗಿ ಚಿಕಿತ್ಸೆ ತೊಗೋಬೋದು. ನನಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಹೋಗೋಕ್ಕಾಗಲ್ಲ, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ನಾನು ಮನೇಲೇ ಇದ್ದೀನಿ, ನನಗೆ ಗೌಪ್ಯವಾಗಿ ಮಾತಾಡಬೇಕು, ಅರ್ಜೆಂಟಾಗಿ ಮಧ್ಯರಾತ್ರಿ ನನಗೆ ಆತ್ಮಹತ್ಯೆ ಆಲೋಚನೆ ಬಂತು, ಈ ಥರ ಆದಾಗ ಟೆಲಿಮನಸ್ 14416 1441 ಕರೆ ಮಾಡಬಹುದು. ಅಲ್ಲಿ ನಿಮಗೆ ಕೌನ್ಸಿಲರ್ಸ್ ಇರ್ತಾರೆ. ಕೌನ್ಸಿಲರ್ಸು ಒಂದು ಸಮಾಧಾನ ಹೇಳಿ ಅದು ಸಾಕಾಗಲಿಲ್ಲ ಅಂದರೆ ಮುಂದಕ್ಕೆ ಮನೋವೈದ್ಯರು ಕೂಡ ಇರ್ತಾರೆ. ನಂಗೆ ಇಮಿಡಿಯೇಟ್ ಪ್ರಿಸ್ಕ್ರಿಪ್ಷನ್ ಬೇಕು, ನಾನು ಮತ್ತು ಅದಕ್ಕೋಸ್ಕರ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ಅಂದರೆ ಈ ಪ್ರಿಸ್ಕ್ರಿಪ್ಷನ್ಸ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಟೆಲಿಮನಸ್ ಮೂಲಕ ಬರುತ್ತೆ. ಯಾವುದೇ ಹಳ್ಳಿಲಿರ್ಬೋದು, ಗುಡ್ಡಗಾಡಲ್ಲಿರಬಹುದು, ಮಧ್ಯರಾತ್ರಿ ಸಮಸ್ಯೆ ಇರ್ಬೋದು, ಯಾವುದೇ ಭಾಷೆನಲ್ಲಿ ಬೇಕಾದ್ರೂ 24/7 ಟೋಲ್ ಫ್ರೀ ನಂಬರ್ 1441 ಕರೆ ಮಾಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಗೆ ಅನುವು ಮಾಡಿಸ್ಕೋಬೋದು. ನಮಸ್ಕಾರ. ಕೇಶರಾಶಿಯನ್ನು ಅಂಬರವನ್ನಾಗಿ ಬಟ್ಟೆಯನ್ನಾಗಿ ಧರಿಸಿದವರು ಯಾರು? ಸೂಳೆ ಸಂಕವ್ವೆ, ಅಕ್ಕ ಮಹಾದೇವಿ, ರಾಣಿ ಚನ್ನಭೈರಾದೇವಿ, ನಾಟ್ಯ ರಾಣಿ ಶಾಂತಲ. ಅಕ್ಕ ಮಹಾದೇವಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನ ನೀಡಿದ್ದು ಕೌಶಿಕ ಎನ್ನುವ ಅರಸನನ್ನ ಮದುವೆಯಾದಳು ಇದಾಳಲ್ಲ ಅಂತ ಹೇಳಿ ಅವಳನ್ನ ಹೇಗಾದ್ರೂ ಸೋಲಿಸ್ಬೇಕು ಅಂತ ಹೇಳಿ ಈ 4ನೇ ಸಾಲನ್ನ ಕೊಡ್ತಿದ್ದಂತೆ ಅವನು. ಧನವಂ ಕಡಿ ಕಡೆದು ಬಸದಿ ಎಳೆಯುತ್ತಿರಬಾರ್ದು. ಜೈನರವರು ಮೂಲತಃ ಅಹಿಂಸೆ ಅವರ ಮಂತ್ರ. ಆಗಿರುವಾಗ ಧನವನ್ನ ಕಡಿದು ತುಂಡು ಮಾಡಿ ಅದನ್ನ ಬಸದಿಗೆ ತಂದ್ರು ಅಂದ್ರೆ ಆ ಮನಸ್ಸು ಹೇಗೆ ತಾನೇ ಒಪ್ಪುತ್ತೆ. ಈ ರೀತಿ ಸಮಸ್ಯಾ ವಾಕ್ಯವನ್ನು ಕೊಟ್ಟಾಗ ಕಂತಿ ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸ್ತಾಳೆ ಅಂದ್ರೆ ಕಾಡಿನಲ್ಲಿ ಪುಟ್ಟಿ ಬೆಳವ ಇತ್ಯಾದಿ ಇಳಿಸ್ಬಿಟ್ಟು ಸಚ್ಚಂದನವಂ ಕಡೆದು ಬಸದಿಗೆ ಎಳೆಯುತ್ತಿರ್ತಾರೆ. ಸೊ ಧನವಂ ಅನ್ನೋದಕ್ಕೆ ಮುಂದೆ ಆ ಸಚ್ಚ ಅನ್ನೋ ಶಬ್ದವನ್ನು ಸೇರಿಸಿ ಸಚ್ಚಂದನವಂ, ಒಳ್ಳೆಯ ಚಂದನವನ್ನ ಕಡಿದು ಬಸದಿಗೆ ಎಳೆಯುತ್ತಿರ್ತಾರೆ. ಹೀಗೆ ಈ ಕಂತಿ ಮತ್ತು ನಾಗಚಂದ್ರರ ಬಹುದೊಡ್ಡ ಪದ್ಯಗಳು ಸಾಕಷ್ಟು ಇವೆ ಕನ್ನಡದಲ್ಲಿ. ಅವಕಾಶ ಸಿಕ್ಕಿದ್ರೆ ಒಮ್ಮೆ ಓದಿ. ಹೀಗೆ ಕಂತಿ ನಮ್ಮ ಲೆಕ್ಕದಲ್ಲಿ ಈಗ ಇನ್ನೊಂದು ಅವಕಾಶ ನವೆಂಬರ್ 11 ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ 11 ಹೌದಾ? ಹೌದು. ಬನ್ನಿ ಪುಸ್ತಕ. ಒಣಗೆಯ ಓಬವ್ವನ ಕಥೆ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಓಬವ್ವನ ಬಂಧು ಬಾಂಧವರು ಇವತ್ತಿಗೂ ಸಹ ಇದ್ದಾರೆ. ಒಣಗೆ ಓಬವ್ವನ ಕಿಂಡಿ ಇದೆಯಲ್ಲ ಮುಖ್ಯವಾದದ್ದು. ನನ್ನ ಲೆಕ್ಕದಲ್ಲಿ ಆ ಒಣಗೆ ಓಬವ್ವನ ಕಿಂಡಿಯನ್ನ ಯಾಕೆ ಮಾಡಿದ್ರು? ಸಹಜವಾಗಿ ರೂಪುಗೊಂಡದ್ದ ಅಥವಾ ನಾವೇ ಮನುಷ್ಯರೇ ಮಾಡಿದ್ದ? ಇವೆಲ್ಲ ಹುಡುಕ್ತಾ ಹೋದ್ರೆ ಮನುಷ್ಯರೇ ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಅದ್ಭುತವಾದ ಮಳೆ ಬಂದು ಒಂದ್ಸಲ ದುರ್ಗದಲ್ಲಿ ಅಷ್ಟು ನೀರು ಎಲ್ಲಪ್ಪ ಹೋಗುತ್ತೆ ಅಂದ್ರೆ ಈ ಒಣಗೆ ಈ ಕಿಂಡಿ ಏನಿದೆ ಇದು ಮೂಲಕನೇ ನೀರು ಹೊರಗಡೆ ಹೋಗುತ್ತೆ. ಹಾಗಾಗಿ ನೀರು ಹೋಗಲಿಕ್ಕೆ ಮಾಡಿದಂತ ಈ ಮಾರ್ಗದಲ್ಲಿ ಮೊಸರಿನವಳು ಮೊಸರನ್ನ ಮಾರಾಟ ಮಾಡಲಿಕ್ಕೆ ಅಂತ ಹೋದಾಗ ಹೈದರಾಲಿಯ ಸೈನಿಕರು ಅದನ್ನು ನೋಡಿದಾಗ ಅದರ ಆಧಾರದಿಂದ ಆ ಮಾರ್ಗವೇ ಸೈನಿಕರು ಬಂದಾಗ ಅದೇ ಸಂದರ್ಭಕ್ಕೆ ಓಬವ್ವ ಅಲ್ಲಿಗೆ ನೀರನ್ನ ತರಲಿಕ್ಕೆ ಬಂದಾಗ ಸೈನಿಕರ ಸಪ್ಪಳವನ್ನ ಕೇಳಿದಾಗ ವಾಪಸ್ಸು ಹೋಗಿ ಆಕೆ ಒಂದು ಒಣಕೆಯನ್ನ ತಂದು ಹೇಗೆ ಹೋರಾಡಿದ್ರು ಅದೆಲ್ಲ ಪುಟ್ಟಣ್ಣ ಕಣಗ ನಾಗರಹಾವ ಚಿತ್ರದಲ್ಲಿ ಅದ್ಭುತವಾಗಿ ರೂಪಿಸ್ಬಿಟ್ಟಿದ್ದಾರೆ. ನಮ್ಮ ಕಣ್ಣು ಮುಂದೆ ಕಟ್ಟುತ್ತೆ ಚಿತ್ರ. ಆ ಒಣಕೆ ಒಬ್ಬ ಅದರಲ್ಲೂ ಜಯಂತಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ ಪಾತ್ರದಲ್ಲಿ. ಅಷ್ಟು ಸೊಗಸಾದ ಕಥೆ ಆಕೆದು. ಈ ಓಬವ್ವನ ಹೆಸರಲ್ಲಿ ಏನೋ ಒಂದು ಆಚರಣೆ ಮಾಡ್ತಿದ್ದಾರಲ್ಲ, ಅಷ್ಟು ಮಟ್ಟಿಗಾದರೂ ನಾವು ಸಂತೋಷ ಪಡಬೇಕು. ಕಡೆ ಹೋಗಿ ತೋರಿಸಿದ್ದಾರೆ ನೋಡಿ, ದ್ರಾಕ್ಷಿಗಳ ಹಾಗೆ ಗೊಂಚಲಿದೆ. ಬಿಡುಗಡೆಯಾದ ಅಂಡಾಣು ಹೊರಗಡೆ ಬರಲ್ಲ, ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಕೊನೆಗೆ ಇಡೀ ಅಂಡಾಶಯ ಒಂದು ದ್ರಾಕ್ಷಿ ಗೊಂಚಲಿನ ಹಾಗೆ ಕಾಣುತ್ತೆ. ಇವನಿಗೆ ಮಕ್ಕಳಾಗುವ ಸಾಧ್ಯತೆ ಬಹಳ ಕಡಿಮೆ.
ವಿಶೇಷವಾಗಿ ಜಂಕ್ ಆಹಾರ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಎರಡನೇದು ನಗರಗಳಲ್ಲಿ ಇರುವಂಥ ಪೊಲ್ಯೂಷನ್. ಒಂದು ಟೈರ್ ಸುಡ್ತೀವಿ ನಾವು ಏನಾದರೂ ಸ್ಟ್ರೈಕ್ ಮಾಡಬೇಕಾದ್ರೆ, ಆ ಟೈರನ್ನು ಸುಟ್ಟಾಗ ಅದರಿಂದ ಬರುವಂಥ ಡಯಾಕ್ಸಿನ್ ಅಂತ ಗ್ರೂಪ್ ಆಫ್ ಕೆಮಿಕಲ್ಸ್ ಗ್ಯಾಸಸ್ ಅದು ಹೊರಗಡೆ ಬರುತ್ತೆ. ನೇರವಾಗಿ ಹೋಗಿ ಮೋಡದಲ್ಲಿ ಬೆರೆಯುತ್ತೆ. ಮೋಡದಲ್ಲಿ ಮಳೆ ನೀರಿರುತ್ತಲ್ಲ ಅದರಲ್ಲಿ ಕರಗುತ್ತೆ, ಆದರೆ ರಾಸಾಯನಿಕ ಸ್ವರೂಪ ಬದಲಾವಣೆ ಆಗಲ್ಲ. ನೇರವಾಗಿ ಎಲ್ಲೋ ಹೋಗುತ್ತೆ, ಮೋಡ ಹೋದ ಕಡೆ ತಾನು ಹೋಗಿ ಮಳೆ ಆದಾಗ ತಾನೂ ಬರುತ್ತೆ, ಮಳೆ ನೀರಿನ ಜೊತೆ ಮಣ್ಣನ್ನು ಸೇರುತ್ತೆ. ಗಿಡಗಳೆಲ್ಲ ಬೆಳೀತಾ ಇರಬೇಕಾದ್ರೆ ನೀರನ್ನು ಹೀರ್ಕೊಳ್ಳುತ್ತಲ್ಲ, ಆ ನೀರಿನ ಜೊತೆ ಗಿಡದ ಒಳಗೆ ಹೋಗುತ್ತೆ. ಆ ಡಯಾಕ್ಸಿನ್ ಇರ್ತಕ್ಕಂಥ ಮಾವಿನ ಹಣ್ಣನ್ನು ನಾವು ತಿಂದರೆ ಆ ಡಯಾಕ್ಸಿನ್ ನಮ್ಮ ದೇಹಕ್ಕೆ ಬರುತ್ತೆ. ನಮ್ಮ ದೇಹಕ್ಕೆ ಬಂದು ಫೀಮೇಲ್ ಹಾರ್ಮೋನ್ಸ್ ತರಹ ವರ್ತನೆ ಮಾಡುತ್ತೆ.